ಕ್ರಾಂತಿ ಕಹಳೆಯ ಕಾಳಗದಲ್ಲಿ ಅಖಾಡಕ್ಕಿಳಿದಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ದಾಳಕ್ಕೆ ಸಿಎಂ ಪ್ರತಿದಾಳ. ಅವರು ಏನೇ ಚಾಲೆಂಜ್ ಮಾಡಿದ್ರು ಇವರಿಂದ ಪ್ರತಿ ಚಾಲೆಂಜ್. ಸಂಪುಟ ಸರ್ಜರಿ ಮಾಡಿ ಡಿಕೆಶಿ ಟಕ್ಕರ್ ನೀಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ಗೆ ಫೋನ್ ಕರೆ. 20ನೇ ತಾರೀಖೊಳಗೆ ಕ್ಯಾಬಿನೆಟ್ ಪುನರ್ರಚನೆಗೆ ಸಿಎಂ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಎಐಸಿಸಿ ಗ್ರೀನ್ ಸಿಗ್ನಲ್ ಪಡೆಯೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದೇ ವಿಚಾರವಾಗಿ ವೇಣುಗೋಪಾಲ್ ಅವರಿಗೂ ಕೂಡ ಫೋನ್ ಮಾಡಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಬ್ಯುಸಿಯಾಗಿದ್ದಾರೆ. ಚುನಾವಣೆ ಮುಗಿಯುವವರೆಗೆ ಸಂಪುಟ ಸರ್ಜರಿಗೆ ತಯಾರಿಯನ್ನ ಈ ಕಡೆ ಮಾಡ್ಕೋತಾ ಇದ್ದಾರೆ. ಈ ವಿಚಾರವಾಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡೋದಕ್ಕೆ ಚಿಂತನೆ ಕೂಡ ನಡೆದಿದೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಮೂಲಕ ಕದನ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಅವರ ನಡೆ. ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಅನ್ಕೊಂಡಂತೆ 20ನೇ ತಾರೀಕಿನೊಳಗೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆಗತ್ತಾ? ಇದು ಸದ್ಯಕ್ಕಿನ ಕುತೂಹಲದ ಪ್ರಶ್ನೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಫೋನ್ ಸಂಪರ್ಕದಲ್ಲಿ. ಹನುಮಂತ, ಏನಾಗ್ಬೋದು? ಸಂಪುಟ ಸರ್ಜರಿ ಆಗತ್ತಾ ಇಲ್ವಾ? ಆಗತ್ತೆ ಅಂತಂದ್ರೆ ಕಾಂಪಿಟೇಷನ್ ಅಂತೂ ಸಿಕ್ಕಾಪಟ್ಟೆ ಇದೆ. ಈಗ ವಜಾ ಮಾಡಿದವ್ರನ್ನ ಸೇರಿಸ್ಕೋಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು, ಹಳಬರನ್ನ ಬಿಡಬೇಕು ಅಂತಂದ್ರೆ ಸಿದ್ದರಾಮಯ್ಯ ಆಪ್ತರು ಯಾರಿದ್ದಾರೆ ಅವರನ್ನ ಲೆಕ್ಕ ಹಾಕಬೇಕು. ಇವೆಲ್ಲವೂ ಕೂಡ ಅಳೆದು ತೂಗಿ ಅಂತಿಮವಾಗಿ ಸಂಪುಟ ಸರ್ಜರಿ ಆದರೆ ಇದು ಸರ್ಕಾರದ ಮೇಲೆ ಪರಿಣಾಮ ಬೀರಬಹುದಾ? ಈ ರಿಸ್ಕ್ ಅನ್ನ ಸಿದ್ದರಾಮಯ್ಯ ಅವರು ತಗೋತಾರಾ, ಹೇಗೆ? ಶ್ರೀಪಾದ್, ಇದೊಂದು ರೀತಿ ಒಂದು ಬಹುದೊಡ್ಡ ರಿಸ್ಕಿನ ಕೆಲಸ. ಆದ್ರೆ ಸಚಿವ ಸಂಪುಟ ಪುನರಚನೆ ಆಗಬೇಕು ಅನ್ನುವಂತಹ ಒತ್ತಾಯಗಳು ಕಾಂಗ್ರೆಸ್ ಸರ್ಕಾರ ಯಾವಾಗ 1 ವರ್ಷ ಪೂರೈಸ್ತೋ ಅವಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಇದೆ. ಆದ್ರೆ ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು 2.5 ವರ್ಷ ಆಗುವವರೆಗೂ ಕೂಡ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನುವಂತ ಒಂದಷ್ಟು ಸಂದೇಶಗಳು ಆಂತರಿಕವಾಗಿ ಕೊಡ್ತಾನೆ ಬಂದ್ರು. ಈ ನಡುವೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗತ್ತೆ, ಸಿಎಂ ಬದಲಾವಣೆ ಆಗ್ಬಿಡ್ತಾರೆ ಅನ್ನುವಂತ ಚರ್ಚೆಗಳು ಜೋರಾಗಿ ನಡೀಲಿಕ್ಕೆ ಶುರುವಾಯಿತು. ಆದಾಗ್ಯೂ ಕೂಡ ಒಂದು ಪೈಪೋಟಿಗೆ ಪ್ರಬಲವಾದಂತಹ ಪೈಪೋಟಿ ಓಡ್ಲಿಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಜೋರಾಗಿ ಕೇಳಿಬಂತು. ಆದಾಗ್ಯೂ ಕೂಡ ಈಗ ನವೆಂಬರ್ನ ಹೊತ್ತಿಗೆ ಹೊಸ ಸಚಿವ ಸಂಪುಟವನ್ನ ಬೆಳಗಾವಿ ಅಧಿವೇಶನಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಇದರಲ್ಲಿ 2 ರೀತಿಯ ತಂತ್ರಗಾರಿಕೆಗಳು ಸಿಎಂ ಸಿದ್ದರಾಮಯ್ಯ ಅವರು ಹೊಂದಿರುವಂತದ್ದು. ಒಂದು, ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸ್ಲಿಕ್ಕೆ ಆಡಳಿತಾತ್ಮಕವಾಗಿ ಆಗಿರ್ಬೋದು, ಮತ್ತೆ ಜನರಿಗೆ ಸಿಗುವಂತ ಸಚಿವರು ಯಾರಿದ್ದಾರೆ ಅಂತವರನ್ನ ಉಳಿಸಿಕೊಂಡು ಕಾರ್ಯವೈಖರಿ ಸರಿಯಿಲ್ಲದಂತವರನ್ನ ಬದಲಾಯಿಸಬೇಕು ಅನ್ನೋಂತ ಸಿದ್ಧತೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ಕೊಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಯಾರೆಲ್ಲ ಪ್ರಬಲವಾಗಿದ್ದಾರೆ, ಗ್ರಾಸ್ ಲೆವೆಲ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೆ ಅಂತವ್ರನ್ನ ಗುರುತಿಸ್ಕೊಳ್ಳುವಂಥದ್ದು, ಮತ್ತೆ ಪಕ್ಷದ ಜವಾಬ್ದಾರಿಯನ್ನ ಈಗಿರುವಂತ ಒಂದಷ್ಟು ಸಚಿವರನ್ನ ಸರಿಸುಮಾರು 15ರಿಂದ 25 ಸಚಿವರನ್ನು ಬದಲಾಯಿಸಿದ್ರು ಕೂಡ ಅಚ್ಚರಿ ಇಲ್ಲ. ಅಂತವ್ರಿಗೆ ಯಾರೆಲ್ಲ ಇಷ್ಟು ದಿನ ಅಧಿಕಾರ ಇಟ್ಕೊಂಡಿದ್ದಾರೆ ಅಂತವ್ರನ್ನ ಪಕ್ಷದ ಜವಾಬ್ದಾರಿ ಕೊಡುವಂತದ್ದಾಗಿರ್ಬೋದು. ಮತ್ತೊಂದು ಕಡೆಗೆ ಯಾರಿಗೆ ಅಧಿಕಾರ ಸಿಕ್ಕಿಲ್ಲ ಅವ್ರನ್ನ ಒಳಗಡೆ ಸೇರಿಸಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಮತ್ತೊಂದು ಕಡೆಗೆ ಒಂದು ಬಹುದೊಡ್ಡ ಮಟ್ಟದಲ್ಲಿ ಸಚಿವ ಸಂಪುಟ ಬದಲಾವಣೆ ಆದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಸಂದೇಶ ಹೋಗ್ಲಿಕ್ಕಿದೆ ಅನ್ನುವಂತ ಚರ್ಚೆಗಳು ಸಿಎಂ ಆಪ್ತ ವಲಯದಲ್ಲಿ ಶುರುವಾಗಿದೆ. ಆ ಕಾರಣಕ್ಕಾಗಿನೇ ಒಂದು ಬಹುದೊಡ್ಡ ಮಟ್ಟದ ಸಚಿವ ಸಂಪುಟ ಬದಲಾವಣೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಸಂದೇಶ ಕೊಡುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ 13ಕ್ಕೆ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಒಂದು ಡಿನ್ನರ್ ಅನ್ನ ಇಟ್ಕೊಂಡಿರುವಂತದ್ದು, ಔತಣಕೂಟ ಕೊಡುವಂತದ್ದು. ಅದಾದ ನಂತರದಲ್ಲಿ ಈ ನಡುವೆ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಸಹಜವಾಗಿ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿರುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಶ್ರೀಪಾದ್. ಓಕೆ ಹನುಮಂತ್, ಥ್ಯಾಂಕ್ ಯು. ಕ್ರಾಂತಿ ಕಹಳೆಯ ಕಾಳಗದಲ್ಲಿ ಅಖಾಡಕ್ಕಿಳಿದಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ದಾಳಕ್ಕೆ ಸಿಎಂ ಪ್ರತಿದಾಳ. ಅವರು ಏನೇ ಚಾಲೆಂಜ್ ಮಾಡಿದ್ರು ಇವರಿಂದ ಪ್ರತಿ ಚಾಲೆಂಜ್. ಸಂಪುಟ ಸರ್ಜರಿ ಮಾಡಿ ಡಿಕೆಶಿ ಟಕ್ಕರ್ ನೀಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ಗೆ ಫೋನ್ ಕರೆ.
20ನೇ ತಾರೀಕೊಳಗೆ ಕ್ಯಾಬಿನೆಟ್ ಪುನರ್ರಚನೆಗೆ ಸಿಎಂ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಎಐಸಿಸಿ ಗ್ರೀನ್ ಸಿಗ್ನಲ್ ಪಡೆಯೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದೇ ವಿಚಾರವಾಗಿ ವೇಣುಗೋಪಾಲ್ ಅವರಿಗೂ ಕೂಡ ಫೋನ್ ಮಾಡಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಬ್ಯುಸಿಯಾಗಿದ್ದಾರೆ. ಚುನಾವಣೆ ಮುಗಿಯೋವರೆಗೆ ಸಂಪುಟ ಸರ್ಜರಿಗೆ ತಯಾರಿಯನ್ನ ಈ ಕಡೆ ಮಾಡ್ಕೋತಾ ಇದ್ದಾರೆ. ಈ ವಿಚಾರವಾಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡೋದಕ್ಕೆ ಚಿಂತನೆ ಕೂಡ ನಡೆದಿದೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಮೂಲಕ ಕದನ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಅವರ ನಡೆ. ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಅನ್ಕೊಂಡಂತೆ 20ನೇ ತಾರೀಕಿನೊಳಗೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆಗತ್ತಾ? ಇದು ಸದ್ಯಕ್ಕಿನ ಕುತೂಹಲದ ಪ್ರಶ್ನೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಫೋನ್ ಸಂಪರ್ಕದಲ್ಲಿ. ಹನುಮಂತ, ಏನಾಗ್ಬೋದು? ಸಂಪುಟ ಸರ್ಜರಿ ಆಗತ್ತಾ ಇಲ್ವಾ? ಆಗತ್ತೆ ಅಂತಂದ್ರೆ ಕಾಂಪಿಟೇಷನ್ ಅಂತೂ ಸಿಕ್ಕಾಪಟ್ಟೆ ಇದೆ. ಈಗ ವಜಾ ಮಾಡಿದವ್ರನ್ನ ಸೇರಿಸ್ಕೋಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು, ಹಳಬರನ್ನ ಬಿಡಬೇಕು ಅಂತಂದ್ರೆ ಸಿದ್ದರಾಮಯ್ಯ ಆಪ್ತರು ಯಾರಿದ್ದಾರೆ ಅವರನ್ನ ಲೆಕ್ಕ ಹಾಕಬೇಕು. ಇವೆಲ್ಲವೂ ಕೂಡ ಅಳೆದು ತೂಗಿ ಅಂತಿಮವಾಗಿ ಸಂಪುಟ ಸರ್ಜರಿ ಆದರೆ ಇದು ಸರ್ಕಾರದ ಮೇಲೆ ಪರಿಣಾಮ ಬೀರಬಹುದಾ? ಈ ರಿಸ್ಕ್ ಅನ್ನ ಸಿದ್ದರಾಮಯ್ಯ ಅವರು ತಗೋತಾರಾ, ಹೇಗೆ? ಶ್ರೀಪಾದ್, ಇದೊಂದು ರೀತಿ ಒಂದು ಬಹುದೊಡ್ಡ ರಿಸ್ಕಿನ ಕೆಲಸ. ಆದ್ರೆ ಸಚಿವ ಸಂಪುಟ ಪುನರಚನೆ ಆಗಬೇಕು ಅನ್ನುವಂತಹ ಒತ್ತಾಯಗಳು ಕಾಂಗ್ರೆಸ್ ಸರ್ಕಾರ ಯಾವಾಗ 1 ವರ್ಷ ಪೂರೈಸ್ತೋ ಅವಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಇದೆ. ಆದ್ರೆ ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು 2.5 ವರ್ಷ ಆಗುವವರೆಗೂ ಕೂಡ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನುವಂತ ಒಂದಷ್ಟು ಸಂದೇಶಗಳು ಆಂತರಿಕವಾಗಿ ಕೊಡ್ತಾನೆ ಬಂದ್ರು. ಈ ನಡುವೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗತ್ತೆ, ಸಿಎಂ ಬದಲಾವಣೆ ಆಗ್ಬಿಡ್ತಾರೆ ಅನ್ನುವಂತ ಚರ್ಚೆಗಳು ಜೋರಾಗಿ ನಡೀಲಿಕ್ಕೆ ಶುರುವಾಯಿತು. ಆದಾಗ್ಯೂ ಕೂಡ ಒಂದು ಪೈಪೋಟಿಗೆ ಪ್ರಬಲವಾದಂತಹ ಪೈಪೋಟಿ ಓಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಜೋರಾಗಿ ಕೇಳಿಬಂತು. ಅದಾಗ್ಯೂ ಕೂಡ ಈಗ ನವೆಂಬರ್ನ ಹೊತ್ತಿಗೆ ಹೊಸ ಸಚಿವ ಸಂಪುಟವನ್ನ ಬೆಳಗಾವಿ ಅಧಿವೇಶನಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಇದರಲ್ಲಿ 2 ರೀತಿಯ ತಂತ್ರಗಾರಿಕೆಗಳು ಸಿಎಂ ಸಿದ್ದರಾಮಯ್ಯ ಅವರು ಹೊಂದಿರುವಂತದ್ದು. ಒಂದು, ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸಲಿಕ್ಕೆ ಆಡಳಿತಾತ್ಮಕವಾಗಿ ಆಗಿರ್ಬೋದು, ಮತ್ತೆ ಜನರಿಗೆ ಸಿಗುವಂತ ಸಚಿವರು ಯಾರಿದ್ದಾರೆ ಅಂತವರನ್ನ ಉಳಿಸಿಕೊಂಡು ಕಾರ್ಯವೈಖರಿ ಸರಿಯಿಲ್ಲದಂತವರನ್ನ ಬದಲಾಯಿಸಬೇಕು ಅನ್ನೋಂತ ಸಿದ್ಧತೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ಕೊಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಯಾರೆಲ್ಲ ಪ್ರಬಲವಾಗಿದ್ದಾರೆ, ಗ್ರಾಸ್ ಲೆವೆಲ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೆ ಅಂತವ್ರನ್ನ ಗುರುತಿಸ್ಕೊಳ್ಳುವಂಥದ್ದು, ಮತ್ತೆ ಪಕ್ಷದ ಜವಾಬ್ದಾರಿಯನ್ನ ಈಗಿರುವಂತ ಒಂದಷ್ಟು ಸಚಿವರನ್ನ ಸರಿಸುಮಾರು 15ರಿಂದ 25 ಸಚಿವರನ್ನು ಬದಲಾಯಿಸಿದ್ರು ಕೂಡ ಅಚ್ಚರಿ ಇಲ್ಲ. ಅಂತವ್ರಿಗೆ ಯಾರೆಲ್ಲ ಇಷ್ಟು ದಿನ ಅಧಿಕಾರ ಇಟ್ಕೊಂಡಿದ್ದಾರೆ ಅಂತವ್ರನ್ನ ಪಕ್ಷದ ಜವಾಬ್ದಾರಿ ಕೊಡುವಂತದ್ದಾಗಿರ್ಬೋದು. ಮತ್ತೊಂದು ಕಡೆಗೆ ಯಾರಿಗೆ ಅಧಿಕಾರ ಸಿಕ್ಕಿಲ್ಲ ಅವ್ರನ್ನ ಒಳಗಡೆ ಸೇರಿಸಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಮತ್ತೊಂದು ಕಡೆಗೆ ಒಂದು ಬಹುದೊಡ್ಡ ಮಟ್ಟದಲ್ಲಿ ಸಚಿವ ಸಂಪುಟ ಬದಲಾವಣೆ ಆದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಸಂದೇಶ ಹೋಗ್ಲಿಕ್ಕಿದೆ ಅನ್ನುವಂತ ಚರ್ಚೆಗಳು ಸಿಎಂ ಆಪ್ತ ವಲಯದಲ್ಲಿ ಶುರುವಾಗಿದೆ. ಆ ಕಾರಣಕ್ಕಾಗಿನೇ ಒಂದು ಬಹುದೊಡ್ಡ ಮಟ್ಟದ ಸಚಿವ ಸಂಪುಟ ಬದಲಾವಣೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಸಂದೇಶ ಕೊಡುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ 13ಕ್ಕೆ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಒಂದು ಡಿನ್ನರ್ ಅನ್ನ ಇಟ್ಕೊಂಡಿರುವಂತದ್ದು, ಔತಣಕೂಟ ಕೊಡುವಂತದ್ದು. ಅದಾದ ನಂತರದಲ್ಲಿ ಈ ನಡುವೆ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಸಹಜವಾಗಿ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿರುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಶ್ರೀಪಾದ್. ಓಕೆ ಹನುಮಂತ್, ಥ್ಯಾಂಕ್ ಯು. ಕ್ರಾಂತಿ ಕಹಳೆಯ ಕಾಳಗದಲ್ಲಿ ಅಖಾಡಕ್ಕಿಳಿದಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಪವರ್ ಶೇರಿಂಗ್ ದಾಳಕ್ಕೆ ಸಿಎಂ ಪ್ರತಿದಾಳ. ಅವ್ರು ಏನೇ ಚಾಲೆಂಜ್ ಮಾಡಿದ್ರು ಇವರಿಂದ ಪ್ರತಿ ಚಾಲೆಂಜ್. ಸಂಪುಟ ಸರ್ಜರಿ ಮಾಡಿ ಡಿ.ಕೆ.ಶಿ ಟಕ್ಕರ್ ನೀಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ಗೆ ಫೋನ್ ಕರೆ. 20ನೇ ತಾರೀಕೊಳಗೆ ಕ್ಯಾಬಿನೆಟ್ ಪುನರ್ರಚನೆಗೆ ಸಿಎಂ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಎಐಸಿಸಿ ಗ್ರೀನ್ ಸಿಗ್ನಲ್ ಪಡೆಯೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದೇ ವಿಚಾರವಾಗಿ ವೇಣುಗೋಪಾಲ್ ಅವರಿಗೂ ಕೂಡ ಫೋನ್ ಮಾಡಿದ್ದಾರೆ.